ಸರ್ ತಾವು ಚಿತ್ರರಂಗದಲ್ಲಿ ಇದ್ದಂತರು ಸರ್, ತಮ್ಮದೇ ಕ್ಷೇತ್ರದವರು ಸರ್. ಬಿ ಸರೋಜಾದೇವಿಯವರು ಭಾರತೀಯ ಚಿತ್ರರಂಗದಲ್ಲಿ ಅತ್ಯುನ್ನತ ಹೆಸರನ್ನು ಮಾಡಿದಂಥವ್ರು, ಬಹುಭಾಷಾ ನಟಿ. ನಮಗೆಲ್ಲ ಹೆಮ್ಮೆ. ಅವರು ನನಗೂ ಕೂಡ ಚಿತ್ರರಂಗಕ್ಕೆ ಬರಲಿಕ್ಕೆ ಅವರು ಒಂದು ಸ್ಫೂರ್ತಿ. ನಮ್ಮ ತಾಲೂಕಿನವರು, ನಮ್ಮೂರಿನವರು. ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ. ಸರ್ಕಾರಿ ಗೌರವದೊಂದಿಗೆ ಅವರ ಅಂತ್ಯ ಸಂಸ್ಕಾರ ನಾಳೆ ಇಲ್ಲಿ ನೆರವೇರ್ತದೆ. ನನಗೂ ಕೂಡ ವೈಯಕ್ತಿಕವಾಗಿ ತುಂಬ ದುಃಖ ಆಗ್ತದೆ. ಆದರೆ ವಯೋಸಹಜ ಸಾವು ಅನಿವಾರ್ಯ. ಅವರು ಕಳೆದ 10 ವರ್ಷಗಳ ಹಿಂದೆ ನಮ್ಮ ಮಳೂರು ಕೆರೆ ಬಾಗಿನ ಅರ್ಪಿಸೋ ಸಂದರ್ಭದಲ್ಲಿ ಅವರು ಅತಿಥಿಯಾಗಿ ಬಂದಿದ್ದರು. ಭಾಳ ಖುಷಿ ಪಟ್ಟಿದ್ರು. ಅವ್ರ ತೋಟಗಳಿಗೆಲ್ಲ ನೀರಾವರಿ ಆಗುತ್ತೆ ಅಂತೇಳಿ ನಾನು ಬೆನ್ತಟ್ಟಿ ನಾನು ಅವರ ಸಂಪರ್ಕದಲ್ಲಿ ಇದ್ದೆ. ಹಿಂದೆ ಈ ಒಂದು ತಾಲೂಕಿಗೆ ನೀರಾವರಿ ಮಾಡೋ ಸಂದರ್ಭದಲ್ಲಿ ಅವರು ತಮಿಳುನಾಡಿನ ಮುಖ್ಯಮಂತ್ರಿ ಜಯಲಲಿತಾ ಜೊತೆ ಮಾತಾಡಿದರು. ನಮ್ಮ ತಾಲೂಕಿಗೆ ನೀರಾವರಿ ಮಾಡಬೇಕು, ನಮ್ಮ ಹುಡುಗ ಒಬ್ಬ ಇದ್ದಾನೆ, ಅವನು ಸಹಾಯ ಮಾಡಬೇಕು ಅಂತೇಳಿ ಅವ್ರು ಹಿಂದೆನೇ ಭಾಳಷ್ಟು ಇದ್ರ ಬಗ್ಗೆ ಕಾಳಜಿ ವಹಿಸಿದ್ರು. ಇವೆಲ್ಲ ಬಹುಶಃ ಭಾಳ ಜನಗಳಿಗೆ ಗೊತ್ತಿಲ್ಲ. ಅಂದರೆ ಅವ್ರು ತುಂಬ ಅಭಿಮಾನ ಪ್ರೀತಿ ಇತ್ತು. ಈ ತಾಲೂಕನ್ನು ನೀರಾವರಿ ಮಾಡೋದ್ರ ಬಗ್ಗೆ ನನಗೆ ಸಲಹೆ ಸಹಕಾರವನ್ನು ಕೊಡ್ತಾಯಿದ್ರು. ಬಗೆನ ಕಾರ್ಯಕ್ರಮ ಬಂದು ತುಂಬ ಖುಷಿಪಟ್ಟರು, ಒಳ್ಳೆ ಮಾತನ್ನು ಹೇಳಿದರು. ಭಾಳ ನೇರ ದಿಟ್ಟ ನುಡಿಗೆ ಹೆಸರಾದವರು. ಅವರು ಯಾರಿಗೂ ಮುಲಾಜಿ ನೋಡ್ತಾ ಇರಲಿಲ್ಲ. ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ. ಸರ್ಕಾರಿ ಗೌರವದೊಂದಿಗೆ ಅವರ ಅಂತ್ಯಕ್ರಿಯೆ ನಾಳೆ ನಡೀತದೆ. ನಾನು ಕೂಡ ಈ ಕ್ಷೇತ್ರದ ಶಾಸಕನಾಗಿ, ಒಬ್ಬ ಕಲಾಭಿಮಾನಿಯಾಗಿ, ಒಬ್ಬ ನಟನಾಗಿ ನಂದು ಕರ್ತವ್ಯ. ನಾನು ಕೂಡ ಸಂಪೂರ್ಣ ರೀತಿಯಲ್ಲಿ ಇದ್ದು ಈ ಒಂದು ಕಾರ್ಯವನ್ನು ನಡೆಸಲಿಕ್ಕೆ ಸಹಕಾರವನ್ನು ಕೊಡ್ತೀನಿ. ರಾಜಕೀಯ ಇದ್ದೆ, ಮಾತಾಡ್ತಾ ಇದ್ದೆ, ಸಂಪರ್ಕ ಇತ್ತು. ನಾನು ಮೊದಲೇ ಹೇಳ್ದಂಗೆ ಅವರು ಕೂಡ ನನಗೆ ನಮ್ಮ ತಾಲೂಕಿನವರು ಒಂದು ಹೆಮ್ಮೆ. ನಟಿ ಅಂತ ಬರೀ ಕನ್ನಡ ನಟರೇ ಅಲ್ಲ, ಅವರು ಭಾಳ ತಮಿಳಲ್ಲಿ, ತೆಲುಗಲ್ಲಿ ಭಾಳಷ್ಟು ಹಿರಿಯ ದೊಡ್ಡ ದೊಡ್ಡ ಕಲಾವಿದರು ಅವರು ಮಲಯಾಳಂನಲ್ಲಿ ನಟಿಸಿದರು. ಹಾಗಾಗಿ ಅವ್ರದ್ದು ದೊಡ್ಡ ಹೆಸರು, ನಮಗೆಲ್ಲ ಮಾದರಿ. ನಮ್ಮ ಒಂದು ಹಿರಿಯ ತಲೆಮಾರಿನ ಒಬ್ಬ ಪ್ರತಿಭಾನ್ವಿತ ಏನು ಅಭಿನಯ ಶಾರದೆ ಇವತ್ತು ನಾವು ಕಳ್ಕೊಂಡಿದ್ದೀವಿ. ಭಾಳ ನಮಗೂ ನೋವಾಗ್ತದೆ. ನಮಗೊಂದು ಕಡೆ ಹೆಮ್ಮೆ, ಆಯಮ್ಮ ನಮ್ಮೂರಿನವರು ಅಂತ ಹೇಳ್ತಾರೆ, ಹೆಮ್ಮೆ ಆಗುತ್ತೆ. ನಾಳೆ ಅಂತ್ಯಕ್ರಿಯೆ ನಡೀತಾ ಇದೆ. ಸಾಕಷ್ಟು ಹಿರಿಯ ಕಲಾವಿದರಿಗೆ ಬರ್ಬೋದು. ಇವಾಗೆಲ್ಲ ಪ್ರಾರಂಭ ಮಾಡಿದ್ದೀವಿ. ಊರಿನವ್ರ ಮುಖಂಡರಲ್ಲಿ ಮಾತಾಡ್ತೀವಿ, ಚರ್ಚೆ ಮಾಡ್ತೀವಿ, ಪೂರ್ವಭಾವಿ ಸಿದ್ಧತೆಗಳು ನಾವು ಮಾಡ್ಕೊತೀವಿ. ನಮಸ್ಕಾರ. ಮಾತಾಡ್ತಾ ಇದ್ದೆ, ಸಂಪರ್ಕ ಇತ್ತು. ನಾನು ಮೊದಲೇ ಹೇಳ್ದಂಗೆ ಅವರು ಕೂಡ ನನಗೆ ನಮ್ಮ ತಾಲೂಕಿನವರು ಒಂದು ಹೆಮ್ಮೆ. ನಟಿ ಅಂತ ಬರೀ ಕನ್ನಡ ನಟರೇ ಅಲ್ಲ, ಅವರು ಭಾಳ ತಮಿಳಲ್ಲಿ, ತೆಲುಗಲ್ಲಿ ಭಾಳಷ್ಟು ಹಿರಿಯ ದೊಡ್ಡ ದೊಡ್ಡ ಕಲಾವಿದರು ಅವರು ಮಲಯಾಳಂನಲ್ಲಿ ನಟಿಸಿದರು. ಹಾಗಾಗಿ ಅವ್ರದ್ದು ದೊಡ್ಡ ಹೆಸರು, ನಮಗೆಲ್ಲ ಮಾದರಿ. ನಮ್ಮ ಒಂದು ಹಿರಿಯ ತಲೆಮಾರಿನ ಒಬ್ಬ ಪ್ರತಿಭಾನ್ವಿತ ಏನು ಅಭಿನಯ ಶಾರದೆ ಇವತ್ತು ನಾವು ಕಳ್ಕೊಂಡಿದ್ದೀವಿ. ಭಾಳ ನಮಗೂ ನೋವಾಗ್ತದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.